ನಮಸ್ತೆ. ನಾನು ಇಲ್ಲಿ ಒಂದು ಒಳ್ಳೆ ದೇವಸ್ಥಾನ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಅರ್ಚನೆ ಮಾಡಿಸ್ಲಿಕ್ಕೆ ಬಂದಿದ್ದೀನಿ. ಒಬ್ಬ ವ್ಯಕ್ತಿಯ ಒಂದು ಕುಟುಂಬ ಚೆನ್ನಾಗಿರ್ಲಿ, ಅವ್ರು ಮಾಡ್ತಕ್ಕಂಥ ಸೇವೆ ಅಭೂತಪೂರ್ವವಾಗಿದೆ. ಹಾಗಾಗಿ ಅವರ ಹೆಸರಲ್ಲಿ ಒಂದು ಅರ್ಚನೆ ಮಾಡೋದಕ್ಕೆ ನಾನು ಬಂದಿದ್ದೇನೆ. ಅವರ ಯೂಟ್ಯೂಬ್ಗಳೆಲ್ಲ ನೀವು ನೋಡಿರ್ತೀರಾ. ಅದರ ಏನು ಒಂದು ಸಾರಾಂಶ ನಾನು ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ಪ್ರಶಾಂತ್ ನಿರಾಶ್ರಿತ ಆಶ್ರಮ ಅಂತೇಳಿ ಬೆಂಗಳೂರಲ್ಲಿ ತಾವು ವೀಕ್ಷಿಸಿದ್ರಿ. ನಾನು ಕೂಡ ಅವರ ಎಲ್ಲಾ ಯೂಟ್ಯೂಬ್ ಚಾನಲ್ ಏನಿದೆ ವಿಡಿಯೋಗಳನ್ನು ಬಿಟ್ಟಿದ್ದಾರೆ, ಎಲ್ಲ ವಿಡಿಯೋಗಳನ್ನು ನಾನು ವೀಕ್ಷಿಸಿದ್ದೇನೆ. ಅವರಿಗೋಸ್ಕರ ಒಂದು ಅರ್ಚನೆ ಮಾಡೋದಕ್ಕೆ ನಾನು ಈಗ ಬಂದಿದ್ದೀನಿ. ಯಾಕಂದ್ರೆ ಅವರು ಒಂದು ಒಳ್ಳೆ ಕಾರ್ಯವನ್ನ ಮಾಡ್ತಿದ್ದಾರೆ. ಆ ಏನ್ ಕಾರ್ಯ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ವೀಕ್ಷಿಸಿ. ಪ್ರಶಾಂತ್ ಚಾರಿಟಬಲ್ ಟ್ರಸ್ಟ್ ಯೂಟ್ಯೂಬ್ ದೇವಸ್ಥಾನ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದು. ಇದರ ಮೇಲೆ ಭಾರಿ ಅಪಾರ ಏನಾರು ವರ ಕೇಳಿ ಇದು ಯಾವ ಸಿದ್ಧಿಸ್ತಾ ಇದೆ ವರ. ಈಗಲೇ ಹೂವ ಕೇಳಿದ ತಕ್ಷಣ ಫಲ ಕೊಟ್ಟಿದ್ದಾರೆ. ಯಾರು ಕೇಳಿದ್ದು ಹೂವನ್ನ? ಕೃಷ್ಣಾಚಾರ್ಯ ಅವರ ಬಲ ಹೂವ ಕೊಟ್ಟಿದ್ರು. ಏನಾರು ಸಾಧನೆ ಆಗ ಏನಾರು ಕೆಲಸ ಮಾಡ್ಬೇಕು ಅಂತ ಸಾಧ್ಯ ಇಟ್ಕೊಂಡಿಲ್ವ ಅದಂತೂ ಸಕ್ಸಸ್. ಪ್ರತಿನಿತ್ಯ ಇಲ್ಲಿ ಪೂಜೆ ಆಗುತ್ತೆ, ಡೈಲಿ ಬೆಳಿಗ್ಗೆ ಸಾಯಂಕಾಲ. ಬೆಳಿಗ್ಗೆ ಈಗ ಧನುರ್ಮಾಸ ಮಾತ್ರ 3 ಗಂಟೆ ಸ್ಟಾರ್ಟ್ ಮಾಡಿದೆ. 5 ಗಂಟೆ ಪೂಜೆ ಮಾಡಿದ್ದೆ. ಅವಾಗ ಮಾಮೂಲಿ 5 ಗಂಟೆ ಅಲ್ಲಿ ಬೆಟ್ಟದಲ್ಲಿ ಹೋಗ್ತೀರಾ? ಅಲ್ಲಿ ಬೆಟ್ಟದಲ್ಲಿ ಯಾವ ದೇವಸ್ಥಾನ ಇದೆ? ಬಸವನಗಿರಿ ಕೃಷ್ಣ ಸ್ವಾಮಿ ಇಲ್ಲ, ಅದು ಭಾರಿ ಹಳೆ ಕಾಲ ಚೋಳ ಕಾಲ. ಚೋಳ್ರ ಕಾಲದ್ದು ಸಿರಾದ ಬಾಳ್ಯಗಾರ ಗಿರಾತ್ ನಾಯಕ ಬಸವನ್ ಸರ್ಗೆ ಒಳ್ಳೇದಾಗ್ಲಿ, ಆರೋಗ್ಯ ಬಗ್ಗೆ ಕೊಟ್ಟು ಭಗವಂತ ಐಶ್ವರ್ಯ ಕೊಟ್ಟು ಸಹಾಯ ಮಾಡ್ಲಿ. ಅಶ್ವಿನಿ ಮೇಡಮ್, ಅಶ್ವಿನಿ ಮತ್ತು ಪ್ರಶಾಂತ್ ಇವರು ದಂಪತಿ. ಅಶ್ವಿನಿ ಮತ್ತು ದಂಪತಿಗಳಿಗೆ ಒಳ್ಳೇದಾಗಲಿ. ಮಲ್ಲಿಕಾರ್ಜುನ ಬಸವಲಿಂಗ ಎಲ್ಲ ದೇವಿ ಸೇರಿ ಒಳ್ಳೇದ್ ಮಾಡಿ ಹೆಚ್ಚಾಗಿ ಇನ್ನು ಆಶ್ರಮ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿ, ಎಲ್ಲಾರ್ಗು ಒಳ್ಳೇದಾಗ್ಲಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಅಕ್ಷಕರು ಶಿವನ ಬಗ್ಗೆ ಏನೆಲ್ಲ ಇದೆ ತುಂಬಾ ದೊಡ್ಡದಾಗಿ ಹಾಗಾಗಿ ಸ್ಟಾರ್ಟ್ ಆಗಿದವರು ಏನು ಅಂತ ಹೇಳಿದ್ರು. ಈ ಶಿವ ಕೂಡ ಪೂಜೆ ಮಾಡ್ತಿದ್ದಾಗ ಬಲಗಡೆ ಒಂದು ವರವನ್ನ ವಿಧಾನ ಕೊಟ್ಟು, ಸೊ ತುಂಬಾ ಈ ಒಂದು ಅವರು ಪ್ರಶಾಂತ್ ಸರ್ಗೆ ಮತ್ತೆ ಹಸನಿ ಮೇಡಮ್ ಮಕ್ಕಳು ಮಕ್ಕಳು ಕೂಡ ಅರ್ಚನೆ ಮಾಡಿಸೋದ್ರೆಲ್ಲ ಒಳ್ಳೇದಾಗಲಿ.
ಪ್ರಶಾಂತ್ ಸರ್ಗೆ, ಮತ್ತು ಅಶ್ವಿನಿ ಮೇಡಮ್ ಅವ್ರಿಗೆ, ಆಧ್ಯಾತ್ಮ ಪ್ರಿಯಾತ್ಮ ಮತ್ತು ಪ್ರಿಯಾತ್ಮ ಅವ್ರಿಗೆ ಅವರು ಕೂಡ ಇವಾಗ ಒಳ್ಳೆಯದಾಗಿ ಇಷ್ಟ